ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಮಾಡಿದ್ದು ಐ ಥಿಂಕ್ 28 ವರ್ಷಗಳ ಹಿಂದೆ ನಾನು ಮಾಯಾಮೃಗ ಅಂತ TLC ತರ ಸೀರಿಯಲಲ್ಲಿ, ಆಗ ನನಗೆ ಆ ಸೀರಿಯಲಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು ಮಾಡೋದಕ್ಕೆ. ಸೊ ಅಲ್ಲಿ ನಾವು ಮದುವೆ ಆಗಿದ್ದು 28 ವರ್ಷ ಆದಮೇಲೆ ಈಗ ಮತ್ತೆ ವಸುದೇವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಡತಿ ಸಿಗೋಕೆ ಸಾಧ್ಯ ಇಲ್ಲ, ಹಾಗಾಗಿ ನನಗೆ ಅದ್ಭುತವಾದ 4 ಮಕ್ಕಳು ಸಿಕ್ಕಿದ್ದಾರೆ. ಒಳ್ಳೆ ನಿರ್ದೇಶಕರು, ನಿರ್ಮಾಪಕರು. ಅಂಜಲಿಯ ಜೊತೆ 8 ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ. ಮಾಲತಿ ಅಮ್ಮ ಸಿಕ್ಕಿದ್ದಾರೆ. ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ. ವಸುದೈವ ಕುಟುಂಬ ಅಂದರೆ 4 ಜನ ಹೆಣ್ಮಕ್ಳು, ಎಲ್ಲರಿಗೂ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ತರ ಬೆಳೆಸ್ತೀನಿ. ಅವರ ಜೀವನದ ಆಸೆನ ನನ್ನ ಆಸೆ. ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ, ಅದನ್ನ ಪೂರೈಸ್ತೀನಿ. ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ, ಅವನ ಕೆಲ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತ ಒಂದು ಕತೆ ಬಹಳ ಇಷ್ಟ ಆಯ್ತು. ಸುಮಾರು ಜನ ನನಗೆ ಬಂದು ಕೇಳಿದ್ರು, ಮುಂಚೆ ಸುಮಾರು ಚಾನಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮೆಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಬರ್ತೋಗಿತ್ತು. ತುಂಬಾ ವರ್ಷ ಸಿನಿಮಾದಲ್ಲಿ ಬೆಳೆದ ಕೂತಿ ನಾನು, ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತ ಗೊತ್ತಿಲ್ಲ, 1-2 ಸರಿ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದ್ರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕು. ಯಾಕೆಂದ್ರೆ ಬಹಳ ತಾಳ್ಮೆಯ ಒಂದು ಪ್ರತಿಯೊಂದು ಪಾತ್ರ ಅಂದ್ರೆ ಅನಿಲ್ ಅವರು. ಯಾಕೆಂದ್ರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ. ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವ್ದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಎಲ್ಲವನ್ನೂ ತಡ್ಕೊಂಡು ಯಾವ್ದನ್ನು ಮಾತಾಡಿದ್ರೆ ರೇಖಾ ಅವರಾಗ್ಲಿ, ಅನಿಲ್ ಅವರಾಗ್ಲಿ, ನಮ್ಮ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ. ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿನೇ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮಲ್ಲಿ ಹೇಗೆ ನೋಡ್ಕೊಂಡ್ರು, ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೆಲ್ಲ ಒಂದು ಆಸೆ ಆಯ್ತು. ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರಬಹುದು, ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ. ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಹೇಳ್ಬಾರ್ದು ಅದನ್ನ. ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮಕ್ಕಳುಗಳ ಅದ್ಭುತ ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಹಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಆಕ್ಚುಲಿ ನಿಜವಾಗ್ಲೂ ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತ ಅನಿಸ್ತಾ ಇಲ್ಲ ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯಿಂದ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಮುಜುಗರಲ್ಲದೆ ನಟನೆ ಮಾಡುವಂತ. ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳೋಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದ್ರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬಾ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ.
ಅಲ್ವಾ? ದಿಸ್ ನಥಿಂಗ್ ರಾಂಗ್. ಅಂದ್ರೆ ಒಳ್ಳೆದನ್ನ ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊಂತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಂತ ಕಲಿತ್ರೆ ಏನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೇ ಮಾಡಕ್ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರಿಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಒಂದು ಈಗ ನಾನು ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ಆಯ್ತು, ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸ್ ಆ ಪಾತ್ರ ಸತ್ತು ಹೋಗುತ್ತೆ. ರೈಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬಾ ಮಾತಾಡ್ತಾರೆ. ನಮ್ಮ ಒಂದು ಈಗ ಒಂದು ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬಾ ಮಾತಾಡುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು, ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು, ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಒಂಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೇನು ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕ್ಕೆ ಇವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೇನು ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅವರ ಒಂದು ಕತೆ, ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬಾ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ನಿಜವಾಗ್ಲೂ ನೋಡ್ತದೆ, ಏನು ಇನ್ನೋಸೆಂಟ್ ಅಂತ ನೋಡ್ತದೆ. ಅದಕ್ಕೆ ಕೇಳ್ತಾರೆ ಅಂತ. ಇಲ್ಲ, ಅದು ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ, ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ, ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ. ಅಂದ್ರೆ ಚೆನ್ನಾಗ್ಬೇಕನ್ನೋ ಒಂದು ಉತ್ಸಾಹ ಇರತ್ತಲ್ವಾ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸಹ ಕಲಾವಿದ್ರೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಎಸ್ಪೆಷಲಿ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ, ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂತ ನಾನು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ, ಜನಕ್ಕೆ ನನ್ನನ್ನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ I'm happy to do anything until unless I'm happy and they're happy. ಇನ್ನೇನು ಪ್ರಶ್ನೆಗಳಿದ್ರೆ ಕೇಳಿ. ನೋ ಕ್ವಶನ್ಸ್. ಓಕೆ, ಎಲ್ಲ ನಾಳೆ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸೊ ವಿಡಿಯೋದಲ್ಲಿ ಕ್ವಶನ್ ಕೇಳಿದ್ರೆ ರೀತಿ ಮಾತಾಡಿದ್ದೀನಿ ಅಲ್ವಾ? ಓಕೆ. ನಾನು ಒಳ್ಳೆಯವಳು ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ರಿಯಲ್ ಲೈಫಲ್ಲಿ ನೀವು ತುಂಬಾನೇ ಒಳ್ಳೆಯವರು. ರಿಯಲ್ ಲೈಫಲ್ಲಿ ರಿಯಲ್ ಲೈಫಲ್ಲಿ ವಿಲ್ಲನ್ ಆದ್ರೂ ರಿಯಲ್ ಲೈಫಲ್ಲಿ ನಾನೇ ಉಲ್ಟಾ ಹೇಳ್ತಾರೆ. ಎಸ್, ಸೊ ರೀಲ್ ಅಲ್ಲಿ ಮಾತ್ರ ವಿಲ್ಲನ್, ರಿಯಲ್ ಅಲ್ಲಿ ಸೂಪರ್ ಮೇಡಮ್ ಅಂತ ಹೇಳ್ತಾ ಅದನ್ನ ನೋಡಿದ್ವಿ ನಾವು ಬಿಗ್ ಬಾಸ್ ಅಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್ ಸರ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎಲ್ಲ ಮುಖ್ಯ ಪಾತ್ರಧಾರಿಗಳು ಜಾಯ್ನ್ ಆಗಬೇಕು ಸ್ಟೇಜ್ಗೆ, ಒಂದು ಗ್ರೂಪ್ ಫೋಟೋಗೆ. ಈ ಸೀರಿಯಲ್ ಮನೆ ಮನೆಗೆ ಹೋಗ್ಬೇಕು, ಮನಸ್ಸಿಗೆ ಹೋಗ್ಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅವಿನಾಶ್ ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು ಆದರೂ ಏನೂ ನೋವು ಮಾಡ್ಕೊಳ್ಳೋದೆ, ಬೇಜಾರು ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನ ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು,
ನಮ್ಮನೆ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ, ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟರ್ ಸಂಬಂಧಪಟ್ಟಿದ್ದು. ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮ್ಗೆ ಖುಷಿ, ನಮ್ಗೆ ಒಂದೊಂದ್ಸರಿ ನೆಗಡಿ ಆಗಿರುತ್ತೆ ಆದ್ರೂ ಓಡೋಗಿರ್ತೀವಿ, ಒಂದೊಂದ್ಸರಿ ಜ್ವರ ಮೈಯಲ್ಲಿ ಇರುತ್ತೆ ಆದ್ರೂ ಓಡೋಗಿರ್ತೀವಿ. ಯಾಕಂದ್ರೆ ಆ ಕಲೆ ಅನ್ನೋದು ನಾವು ಉಸಿರು ಅನ್ಕೊಂಡಿರ್ತೀವಿ. ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ. ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಮರ ಇದ್ರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ. ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ನೋಡಿ. ಇವತ್ತಂತೂ ನಮ್ಮನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಒಬ್ರು ಇಬ್ರು ಕಾಣಿಸ್ಕೋತಾರೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ. ನಿಮ್ಮನ್ನೆಲ್ಲ ಒಟ್ಟಿಗೆ ತುಂಬಾನೇ ಸಂತೋಷ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡೋಕ್ಕೆ. ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳ ಆಸೆ ಬಂದ್ರು ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದ್ರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರ್ ನಾನು 32 ವರ್ಷಗಳಿಂದ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕಂಬ್ಯಾಕ್ ಆದಮೇಲೆ ಎಷ್ಟೊಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ಅದೇ ಥರ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದೆ ಹೇಳಿ, ಕತೆ ಚೆನ್ನಾಗಿದೆ ಹೇಳಿ ಮಾಡ್ತೀನಿ ಅಂತ. ಅವಾಗ ರೇಖಾ ಮಾಮ್ ಕರೆದು ಕತೆ ಹೇಳಿದ್ರು. ತುಂಬ ಇಷ್ಟ ಆಯಿತು. ಕಲಾವಿದ್ರಿಗೆ ಯಾವಾಗಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ ರೀ. ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ. ನೋ, ನೆವರ್. ಅದು ಡೆತ್ ಆಗೋವರೆಗೂ, ಕೊನೆಯ ದಿನದವರೆಗೂ ಬಣ್ಣ ಹಚ್ಚಬೇಕನ್ನೋ ಕನಸು ಯಾವಾಗಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ಮ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು. ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ. ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ, ಅಯ್ಯೋ ನಮ್ಮ ನಾದಿನಿ ನನ್ಗೆ ಈ ತರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ, ನಿನ್ ಗಂಡ ನಿನಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾನೆ, ನಿಮಗ್ ದುಡ್ದಾಗ್ತಾ ಇಲ್ವ ನಿಮ್ಮ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದ್ ಕಡೆ ಅನ್ಸಕ್ ಶುರು ಆಗುತ್ತೆ. ಆ ತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದೊಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಕೇಳಿದ್ರಿ, ಸರ್ ಕೇಳಿದ್ರು ಇವಾಗ್ತಾನೆ, ಹೀರೋಯಿನ್ ಒಂದು ನೆಗೆಟಿವ್ ಲೇಡೀಸ್ ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ. ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ. ಇದೇ ತರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾನೇ ಜಗಳ ಆಡ್ಕೊಳ್ಳಿ ಅಂತ. ನಾನು ಪಾರ್ಕ್ ಹೋದಾಗ ಒಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡೋದು, ಅಯ್ಯೋ ಏನೋ ಹಾಲು ಸೀಸ್ಬಿಟ್ಟಿದ್ದಾಳಂತೆ, ಮನೆ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕಿಗೆ, ನನ್ನ ಕಿವಿ ಬೀಳ್ತಾ ಇರ್ತದ್ದು. ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ಥರ ನೀವು ಕೇಳ್ತಾ ಇದ್ರಿ ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನ್ಸುತ್ತೆ ನನಗೆ. ಪಾಪ ನನ್ನ ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳು ಇಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ. ಅವರು ಎಲ್ಲಾ ಜೊತೆ ಚೆನ್ನಾಗಿರ್ತಾರೆ ಅವಾಗ.